Xavier as children of God. This is what we call as spirituality. ಏನದು? ಆತ್ಮಸಾಕ್ಷಿ ಅಂತ ಬದುಕು. ಇಡೀ ಪ್ರಪಂಚವನ್ನು ನೀನು ಗೆಲ್ಲಬಹುದು. ನಿನ್ನ ಆತ್ಮಸಾಕ್ಷಿ ನಿನ್ನನ್ನು ಗೆಲ್ಲಿಸ್ತಾ. ಇದನ್ನ ಅದ್ಭುತವಾಗಿ ಭಾರತೀಯ ಚಿಂತನೆಯ ಆಧ್ಯಾತ್ಮಿಕ ದ್ರಷ್ಟಾರರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲಬಹುದ, ಬಿಡು ಬಿಡು ಬಾಹ್ಯದಳು. ಆ ಹಾಡಿನಲ್ಲಿ ಸ್ಪಿರಿಚುವಲ್ ಸೈನ್ಸ್ನ ಅದ್ಭುತವಾದ ಒಂದು ಟಿಂಜ್ ನಮಗೆ ಪರಿಚಯ ಆಗುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಹಾಗಾದರೆ ಮೆಟೀರಿಯಲ್ ಸೈನ್ಸ್ ಬೇಡವಾ, ಲೌಕಿಕ ವಿಜ್ಞಾನ ಬೇಡವಾ? ಇದನ್ನೂ ಗಮನಿಸಿ. ಓ ಯುವಕರೇ, ಯು ಆರ್ ಇನ್ ದ ಪಿಂಕ್ ಆಫ್ ಯುವರ್ ಹೆಲ್ತ್. ನೀವೆಲ್ಲರೂ ಕೂಡ ನಿಮ್ಮ ಯೌವನದ ವಸಂತ ಕಾಲದಲ್ಲಿದ್ದೀರಿ. ಕಲ್ಲನ್ನು ಪುಡಿ ಮಾಡಿ ನೀರು ತೆಗಿಬೇಕಾದ ವಯಸ್ಸು. ಯಾವುದೇ ಹಂತದಲ್ಲಿ ಸೋಲನ್ನು ಒಪ್ಪಿಕೊಳ್ಳಬಾರದು ಅನ್ನೋ ಸಂಕಲ್ಪ ನಿಮ್ಮದಾಗಬೇಕು. ವಿವೇಕಾನಂದರ ಮಾತಿನಲ್ಲಿ ಹೇಳೋದಾದರೆ, 100 ಸಲ ಕೆಳಕ್ಕೆ ನೀವು ಎಡವಿ ಬಿದ್ದರೂ 101ನೇ ಸಲದ ಪ್ರಯತ್ನ ಅದು ನಮ್ಮ ಸಂಕಲ್ಪವಾಗಬೇಕು. ಇದು ವಿವೇಕಾನಂದರ ಮಾತು. ಈ ನಿಟ್ಟಿನಲ್ಲಿ ಹಾಗಾದರೆ ಈ ಆಧ್ಯಾತ್ಮ ವಿಜ್ಞಾನಕ್ಕೆ ಪೂರಕವಾಗಿ ಅದರ ಪ್ರಾರಂಭದ ಹೆಜ್ಜೆಗಳಾಗಿ ಲೌಕಿಕ ವಿಜ್ಞಾನವನ್ನು ಹೇಗೆ ನಿರ್ವಹಿಸಬೇಕು? ಇಲ್ಲಿ ಒಂದು ವಿಧೇಯತೆಯ ವಿಚಾರ ಬರುತ್ತೆ. ವಿಜ್ಞಾನ ಎಷ್ಟೇ ಅದ್ಭುತವಾಗಿ ಬೆಳೆದಿದ್ರೂ ಕೂಡ ಅದರ ಸೀಮಿತತೆಯನ್ನು ನಾವು ಒಪ್ಪಿಕೊಳ್ಳಬೇಕು. ಇದು ಹೇಗೆ? ಪ್ರಾರಂಭದಲ್ಲಿ ಪೂಜ್ಯ ಸ್ವಾಮಿ ಗೌತಮಾನಂದಜಿಯವರ ಒಂದು ಆರ್ಟಿಕಲ್ನ ಮಾತನ್ನು ನಿಮ್ಮ ಮುಂದೆ ಹೇಳ್ತಾನೆ. ಮ್ಯಾನ್ ಮಸ್ಟ್ ಸ್ಟ್ಯಾಂಡ್ ಅಪ್, ಮ್ಯಾನ್ ಮಸ್ಟ್ ಸ್ಟ್ಯಾಂಡ್ ಅಪ್. ಪೂಜ್ಯ 3000 ಮಠದ ಗುರುಗಳು ಹೇಳ್ತಾ ಇದ್ರು. ನಿರ್ಭಯಾನಂದರು ನಿಂತು ಮಾತನಾಡಿದ್ರಿ, ಮುಕ್ತಿದಾನಂದಜಿ ಅವ್ರು ನಿಂತು ಮಾತನಾಡಿದ್ರಿ, ನಾವು ಕುಂತು ಮಾತನಾಡ್ತಾ ಇದ್ದೀವ್ರಿ, ಇದು ನಮ್ಮಲ್ಲಿ ಆಗ ಬಂದಿರತಕ್ಕಂಥ ಅಭ್ಯಾಸ ಅಂತ ನಾನು ಆತ್ಮೀಯವಾಗಿ ಹೇಳ್ತಾ ಇದ್ದೆ. ನಾವು ಕುಂತು ಮಾತನಾಡ್ಬೋದು, ಆದರೆ ವಿವೇಕಾನಂದರು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲಬೇಡ ಅಂದರು. ಹೀಗಾಗಿ ಈ ಏಳುವುದು, ಎದ್ದೇಳುವುದು ಇದೊಂದು ವಿಶೇಷವಾದ ಉಪನಿಷತ್ತಿನ ಪ್ರಚೋದನೆ. ಏಳೋದು ಅಂದ್ರೆ ಏನು? ಗೌರಿಬಿದನೂರಿನಲ್ಲಿ ಒಂದು 5 ವರ್ಷದ ಮಗುವಿಗೆ ವಿವೇಕಾನಂದರ ಡ್ರೆಸ್ ಹಾಕಿ ಸಾವಿರಾರು ಜನ ಸೇರಿದ್ದ ಕಾರ್ಯಕ್ರಮದಲ್ಲಿ ವಿವೇಕಾನಂದರ 4 ಮಾತುಗಳನ್ನು ಆಡಿಸ್ಬೇಕು ಅಂತ ಟೇಬಲ್ ಮೇಲೆ ನಿಲ್ಲಿಸ್ಬಿಟ್ರು. ಚಿಕ್ಕ ಮಗು, 5 ವರ್ಷದ ಮಗು. ಆ ಮಗುಗೆ ಅಷ್ಟು ತಲೆಗಳನ್ನು ನೋಡಿ ಗಾಬರಿ ಆಗೋಯ್ತು. ಮೈಕ್ನಲ್ಲಿ ಎದ್ದು ನಿಲ್ಲಿ ಅಂದ್ಲೋಳು. ಗೌಡ್ರ ಮೊಮ್ಮಗಳು ಹೇಳ್ತಾ ಇದ್ದಾಳೆ ಕಣ್ರು, ಎಲ್ಲ ಎದ್ದು ನಿಂತ್ಕೊಳ್ರು ಅಂದರು. ಅವಳಿಗೆ ಇನ್ನೂ ಕನ್ಫ್ಯೂಷನ್ ಆಯಿತು. ಕೂತ್ಕೊಳ್ಳಿ ಅಂದ್ಲು. ಕೂತ ಮೇಲೆ ಅಮ್ಮ ಅಂದ್ಲು. ತಾಯಿ ಕರ್ಕೊಂಡು ಹೊಟ್ಟೋದ್ಲು. ನನಗ ಭಯ ಏನಿಲ್ಲ. ಇಷ್ಟು ತಲೆಗಳನ್ನು ನೋಡಿದ್ರು ಏನು ಮಾತನಾಡಬೇಕು ಅನ್ನೋದು ವಿವೇಕಾನಂದರ ತಲೆಯಲ್ಲಿ ಕೂತಿರೋದ್ರಿಂದ ಏಳಿರಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಆ ಗುರಿ ಏನು? ಗುರು ರಾಮಕೃಷ್ಣರು ಹೇಳಿದಾಗೆ ಆತ್ಮಸಾಕ್ಷಾತ್ಕಾರ. ನಿನ್ನನ್ನು ನೀನು ಅರತ್ರೆ, ನಿನ್ನನ್ನು ನೀನು ತಿಳ್ಕೊಂಡ್ರೆ, ನಿನ್ನ ಬಗ್ಗೆ ನೀನೇ ಸ್ಪಷ್ಟತೆ ಇಟ್ಕೊಂಡ್ರೆ, ಪ್ರಪಂಚದಲ್ಲಿ ವಾಲ್ಯೂಮ್ಸ್ ಆಫ್ ಡಿಫರೆಂಟ್ ಬುಕ್ಸ್, ಮೆಟೀರಿಯಲ್ ನಾಲೆಜನ್ನು ಪಡ್ಕೊಂಡು ಇಫ್ ಯು ಬಿಕಮ್ ಯುವರ್ ಓನ್ ಆಬ್ಜೆಕ್ಟ್ ಆಫ್ ಕನ್ಫ್ಯೂಷನ್ ಇನ್ ಯುವರ್ ಮೈಂಡ್, ಯು ಆರ್ ಗಾನ್. ನಿನಗೆ ನೀನೇ ಒಂದು ದೊಡ್ಡ ಪ್ರಶ್ನೆಯಾದರೆ, ನಿನಗೆ ನೀನೇ ಒಂದು ದೌರ್ಬಲ್ಯವನ್ನು ಚಿಂತಿಸುವ ಮೆಷಿನ್ ಆದರೆ, ನಿನ್ನನ್ನು ಶಕ್ತಿಗಿಂತ ದೌರ್ಬಲ್ಯತೆಯಲ್ಲಿ ಗುರುತಿಸ್ಕೊಂಡ್ರೆ, ನೀನು ಕಂಡವ್ರು ನನ್ನ ಸಾಕಲಿ ಅಂತ ಗ್ಯಾರಂಟಿ 1 2 3 4 5 ಇನ್ನೆಷ್ಟು ಬರುತ್ತೋ ಗೊತ್ತಿಲ್ಲ, ಈ ಗ್ಯಾರಂಟಿಗಳಿಗೆ ನೀನು ನೇಣು ಹಾಕ್ಕೊಂಡ್ರೆ ಯು ಆರ್ ಗಾನ್, ಯು ಆರ್ ರಿಯಲಿ ಗಾನ್. ಈ ನಿಟ್ಟಿನಲ್ಲಿ ಗೌತಮಾನಂದಜಿ ಹೇಳ್ತಾರೆ, ಮ್ಯಾನ್ ಮೂವ್ಸ್ ಫಾರ್ವರ್ಡ್, ಆನ್ವರ್ಡ್, ಇನ್ವರ್ಡ್ ಅಂಡ್ ಗಾಡ್ವರ್ಡ್. ಮೊದಲ 2 ಲೌಕಿಕ ಶಿಕ್ಷಣ, ಎರಡನೇ 2 ಆಧ್ಯಾತ್ಮಿಕ ಅಭ್ಯುದಯ. ಇದನ್ನು ಶಂಕರಾಚಾರ್ಯರು ಭಗವದ್ಗೀತೆಗೆ ಮುನ್ನುಡಿ ಬರೀತಾ ಅದ್ಭುತವಾಗಿ ಹೇಳಿದರು. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣಂ ನಿವೃತ್ತಿ ಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ. ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯ ಸಧರ್ಮ. ಧರ್ಮದ 2 ಆಯಾಮಗಳನ್ನು ಸಮಾಜದಲ್ಲಿ 2 ಮನೋಧರ್ಮದ ಜನ ಅಂತಾದರೂ ತೆಗೆದುಕೊಳ್ಳಿ, ಅಥವಾ ಒಬ್ಬನೇ ವ್ಯಕ್ತಿಯ ಬದುಕಿನಲ್ಲಿ ಒಂದು ಹಂತದ ಆಯಾಮ, ಆನಂತರ ಮುಂದುವರೆದ ಆಯಾಮ ಅಂತಾದರೂ ತೆಗೆದುಕೊಳ್ಳಿ. ಇದನ್ನು ಕೇವಲ ಆರ್ಗ್ಯಾನಿಕ್ ಎವಲ್ಯೂಷನ್ಗೆ ಸೀಮಿತ ಮಾಡಬೇಡಿ.
ಅಂದರೆ ಸಾವಯವ ವಿಕಾಸಕ್ಕೆ ಸೀಮಿತ ಮಾಡಬೇಡಿ. ಆರ್ಗ್ಯಾನಿಕ್ ಎವಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ದೆ ನಾನು, ಸಾವಯವ ವಿಕಾಸದ ಬಗ್ಗೆ. ಆದರೆ ಭಾರತೀಯ ಚಿಂತನೆ ಹೇಳುತ್ತೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ನಿನ್ನ ಅಂತಿಮವಾದ ಗೋಲ್ ಅಲ್ಲ, ರಾದರ್ ಇಟ್ ಈಸ್ ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್, ಬಿಕಾಸ್ ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್ ಆ್ಯಂಡ್ ಕಂಟ್ರಾಕ್ಷನ್ ಈಸ್ ಡೆತ್ ಅಂತ. ನಿನ್ನನ್ನು ಯಾವ ವಿಚಾರಗಳು ದುರ್ಬಲಗೊಳಿಸುತ್ತವೆಯೋ, ಯಾವ ವಿಚಾರಗಳು ನಿನ್ನ ಒಳ್ಳೆಯ ಕನಸುಗಳಿಗೆ ತಣ್ಣೀರು ಎರಚುತ್ತೋ, ಯಾವ ವಿಚಾರಗಳು ನಿನ್ನನ್ನು ಅತಿಯಾದ ಪರಾವಲಂಬಿಯನ್ನಾಗಿಸುತ್ತೋ, ಈ ವಿಚಾರಗಳು ಎಷ್ಟೇ ಆಕರ್ಷಣೀಯವಾಗಿ ಕಂಡರೂ ಕೂಡ ವಿಷದೋಪಾದಿಯಲ್ಲಿ ಅದನ್ನು ಬಿಸಾಕು ಅಂದರು ವಿವೇಕಾನಂದರು. ಹಾಗಾಗಿ ಈ ನಿಟ್ಟಿನಲ್ಲಿ ಓ ಯುವಜನತೆ, ವಿಜ್ಞಾನವನ್ನು ಓದೋಣ. ವಿಜ್ಞಾನ ಕೇವಲ ಮಧ್ಯಪ್ರದೇಶದ ಪೋಷಣೆಗಾಗಿ, ಊಟ ತಿಂಡಿ ಸಿಗುತ್ತೆ. ಆದರೆ ಇಲ್ಲೊಂದು ಪದಾರ್ಥ ಇದೆ, ಮೇಧಾದೇವಿ ಜುಷಮಾಣ ನ ಆಗತ್, ಅದು ಓದಬೇಕು. ನಮ್ಮ ಬುದ್ಧಿಶಕ್ತಿ ಜಾಗೃತವಾಗಬೇಕು. ಬುದ್ಧಿ ಮತ್ತು ಹೃದಯದ ಸಂಸ್ಕರಣ ಸಿಗಬೇಕು. ಬುದ್ಧಿ ಹೃದಯದ ಸಂಸ್ಕರಣ ಸಿಕ್ಕಿದಾಗ ಮನುಷ್ಯ ಭಾಳ ಸೇಫ್ ಆಗ್ತಾನೆ. ಅಲ್ಲಿಗೆ ನಿಲ್ಲಬಾರದು. ಪರಮಹಂಸರು ಹೇಳಿದ್ರು, ಬುದ್ಧಿ ಮತ್ತು ಹೃದಯದ ನಡುವೆ ತಿಕ್ಕಾಟ ಉಂಟಾದರೆ ಹೃದಯದ ಮಾತನ್ನು ಕೇಳು, ಬುದ್ಧಿ ಕೂಡ ಎಷ್ಟೋ ಸಲ ದಾರಿ ತಪ್ಪಿಸುತ್ತೆ ಅಂತ. ಈ ದಾರಿ ತಪ್ಪಿಸಿದಂಥ ಒಂದು ಸಂದರ್ಭ ನಿಮಗೆ ಹೇಳ್ತೇನೆ. ನೆಪೋಲಿಯನ್ ತನ್ನ ಜೀವಿತದ ಕಡೇ ಅವಧಿಯಲ್ಲಿ ಅವನು ಬಂಧಿತನಾಗಿದ್ದ. ಪೂಜ್ಯ ಸ್ವಾಮಿ ನಿರ್ಭಯಾನಂದರು, ಯೋಗೇಶ್ವರಾನಂದರು ಮತ್ತು ನಾನು ಸೆಂಟ್ ಹೆಲೆನಾಗಿ ಹೋಗಬೇಕಾದ್ರೆ ಇಟಲಿಯಲ್ಲಿ ಅವ್ರು ತೋರಿಸಿದ್ರು. ಆ ಐಲ್ಯಾಂಡನ್ನು ತೋರಿಸಿ ಇಲ್ಲೇ ನೆಪೋಲಿಯನನ್ನು ಬಂಧನದಲ್ಲಿ ಇಟ್ಟಿದ್ದು ಅಂತ ಹೇಳ್ತಾ ಇದ್ರು. ನೆಪೋಲಿಯನ್ ಹೇಳ್ತಾನೆ, ನಾನು ಖಡ್ಗದಿಂದ ಸಾಮ್ರಾಜ್ಯಗಳನ್ನು ಕಟ್ಟಿದೆ, ಆದರೆ ಇವತ್ತು ನಾನು ಅಸಹಾಯಕನಾಗಿ ಪ್ರಾಣಿಯೋಪಾದಿಯಲ್ಲಿ ಪಂಜರದಲ್ಲಿ ಬಿದ್ದಿದ್ದೇನೆ, ಬಂಧನದಲ್ಲಿ ಇದ್ದೇನೆ. ಈಗ ನನಗೆ ಅರ್ಥ ಆಗ್ತಾ ಇದೆ, ಇನ್ ಹ್ಯೂಮನ್ ಹಿಸ್ಟ್ರಿ, ಮಾನವ ಇತಿಹಾಸದಲ್ಲಿ ದಿ ಪವರ್ ಆಫ್ ದಿ ಸ್ಪಿರಿಟ್ ಹ್ಯಾಸ್ ವ್ಯಾಂಕ್ವೆಶ್ಡ್ ದಿ ಪವರ್ ಆಫ್ ದಿ ಸೋರ್ಡ್. ಖಡ್ಗದ ಶಕ್ತಿಯನ್ನು ಆತ್ಮಶಕ್ತಿ ಎಂದಿಗೂ ಮಣಿಸಿದೆ. ಆದ್ದರಿಂದ ಆತ್ಮಶಕ್ತಿಯನ್ನು ನಿರ್ಲಕ್ಷಿಸಿ ಕೇವಲ ಖಡ್ಗ ಶಕ್ತಿಯ ಮೇಲೆ ನಿಂತ್ಕೋಬೇಡಿ. ಅಲೆಕ್ಸಾಂಡರ್, ಶಾರ್ಲಮನ್, ಜೂಲಿಯಸ್ ಸೀಸರ್, ನಾನು ಖಡ್ಗವನ್ನೇ ನೆಚ್ಚಿಕೊಂಡು ಇವತ್ತು ಕಾಲಗರ್ಭದಲ್ಲಿ ಕಣ್ಮರೆಯಾಗ್ತಾ ಇದ್ದೇವೆ. ಆದರೆ ಜಗತ್ತಿನ ಸಂತ ಮಹಾತ್ಮರು ಆತ್ಮಶಕ್ತಿಯಲ್ಲಿ ತಮ್ಮನ್ನು ಸಾಬೀತುಪಡಿಸ್ಕೊಂಡ್ರು. ನಾವು ಬದುಕಿದ್ದಾಗ ತುಂಬ ಜನ ನಮ್ಮ ಅನುಯಾಯಿಗಳು ಇದ್ದರು. ನಾವು ಸತ್ತ ನಂತರ ಅನುಯಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆದರೆ ಆಧ್ಯಾತ್ಮ ಶಿಕ್ಷಣ ಪಡೆದವರ ಅನುಯಾಯಿಗಳ ಸಂಖ್ಯೆ ಬದುಕಿದ್ದಾಗ ಸೀಮಿತವಾಗಿತ್ತು. ಅವರು ಸತ್ತ ಮೇಲೆ ದಿನೇ ದಿನೇ ಅದು ಅಸೀಮವಾಗ್ತಾ ಬೆಳೆಯಿತು. ಇದನ್ನು ಅವನು ಬರೀತಾನೆ. ಈ ನಿಟ್ಟಿನಲ್ಲಿ ಲೌಕಿಕ ವಿಜ್ಞಾನ ಬೇಕು, ಅದು ಅಂತಿಮ ಅಲ್ಲ. ಆಧ್ಯಾತ್ಮ ವಿಜ್ಞಾನ, ಧರ್ಮ ಮತ್ತು ಆಧ್ಯಾತ್ಮ ನಮ್ಮನ್ನು ನಿಜವಾಗಲೂ ನಾವು ಯಾರು ಅನ್ನೋದನ್ನು ಪರಿಚಯಿಸುವಂತಹ ಒಂದು ಜೀವನ ವಿಜ್ಞಾನವಾಗುತ್ತೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಎಮಿನೆಂಟ್ ನ್ಯೂರಾಲಜಿಸ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅವನು ಬಹಳ ಸೊಗಸಾಗಿ ಒಂದು ಮಾತು ಹೇಳ್ತಾನೆ. ಎಕ್ಸೆಸಿವ್ ಸೆನ್ಶಿಯಸ್ ಗ್ರಾಟಿಫಿಕೇಶನ್ ಇನ್ವೇರಿಯಬಲಿ ಬ್ರಿಂಗ್ಸ್ ಫಿಸಿಕಲ್ ಅಂಡ್ ಮೆಂಟಲ್ ಇಲ್ನೆಸ್. ವಿಪರೀತವಾದ ಇಂದ್ರಿಯ ಲೋಲುಪತೆ, ಇಂದ್ರಿಯ ಗ್ರಾಹ್ಯವಾದಂಥ ವಿಚಾರಗಳು, ಇಂದ್ರಿಯ ಸುಖ, ಮೆಟೀರಿಯಲ್ ಸೈನ್ಸ್ನ ಔಟ್ಪುಟ್ ಏನು ಸಿಗುತ್ತೆ ಅದು ಮನುಷ್ಯನನ್ನು ಬಹಳಷ್ಟು ರೀತಿಯಲ್ಲಿ ರೋಗಗ್ರಸ್ತನನ್ನಾಗಿಸುತ್ತೆ. ಶಾರೀರಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಅವನು ತುತ್ತಾಗ್ತಾನೆ ಅಂತ. ಆಗಲೇ ನಾನು ಹೇಳಿದೆ, ಝೇವಿಯರ್ಸ್ ಚಿಲ್ಡ್ರನ್ ಆಫ್ ಗಾಡ್, ಭಗವಂತನ ಮಕ್ಕಳು ಅಂತ ಬದುಕಿದವರು. ಅವರು ಯಾರವರು? ನಿಜಕ್ಕೂ ಕೂಡ ಅವರು 1000 ಇಂದ್ರಿಯಗಳಿಗಿಂತ ಇಂದ್ರಿಯಗಳನ್ನು ಗೆದ್ದವರು. ಇಂದ್ರಿಯಗಳ ಸುಖ ಲೌಕಿಕ ವಿಜ್ಞಾನ, ಇಂದ್ರಿಯಾತೀತವಾದ ಸುಖ ಆಧ್ಯಾತ್ಮ ವಿಜ್ಞಾನ. ಇದು ಬರಲೇಬೇಕು ಅಂತಕ್ಕಂಥದ್ದು ಇವತ್ತು ಮಾಡರ್ನ್ ಸೈನ್ಸ್ನವರು ಕೂಡ ಒಪ್ಕೊಳ್ತಾರೆ. ನೋಡಿ, ನಿಮಗೆಲ್ರಿಗೂ ಅಬ್ರಹಾಂ ಮ್ಯಾಸ್ಲೋ ಹೆಸರು ಗೊತ್ತಿರ್ಬೋದು. ಫಾದರ್ ಆಫ್ ವರ್ಲ್ಡ್ ಹ್ಯೂಮನ್ ಸೈಕಾಲಜಿಯಲ್ಲಿ ಅವನನ್ನು ಗುರ್ತು ಮಾಡ್ತಾರೆ. ಅವನು ಒಬ್ಬ ಮನುಷ್ಯನ ಯಶಸ್ಸಿಗೆ 10 ಕಾರಣ ಬರೀತಾನೆ. 10 ಕಾರಣಗಳನ್ನು ಬರೆದು ಕಡೆಯಲ್ಲಿ ಬರೀತಾನೆ, ರೆಸ್ಪೆಕ್ಟ್ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈ ಟು ಇನ್ಕಲ್ಕೇಟ್ ಮೆಡಿಟೇಷನ್ ಅವನು ಬರೀತಾನೆ. ನೋಡಿ, ಇಲ್ಲೂ ಕೂಡ ಅವನು ಒಬ್ಬ ವಿಜ್ಞಾನಿ ಹೇಳ್ತಾನೆ, ಧ್ಯಾನ ಮಾಡಿ, ಸ್ವಲ್ಪ ಒಳಗಡೆ ಪ್ರಯಾಣ ಮಾಡಿ, ಹೊರಗಡೆ ಪ್ರಯಾಣ ಸಾಕು ಅಂತ. 2 ನೊಬೆಲ್ ಪ್ರೈಸ್ ಪಡೆದಂತಹ ಆಲ್ಬರ್ಟ್ ಐನ್ಸ್ಟೀನ್
ತನ್ನ ಇಬ್ಬರು ಹೆಣ್ಮಕ್ಕಳನ್ನು ಕೂರಿಸ್ಕೊಂಡು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ನಂತೆ, ಈ ಜಗತ್ತಿನಲ್ಲಿ ನಾವು ಸುಖವಾಗಿದ್ದೀವಲ್ಲ, ಸಾವಿರಾರು ಜನರ ತ್ಯಾಗ ಬಲಿದಾನ ಆಗಿದೆ, ಕೊಡುಗೆ ಇದೆ, ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ, ಇನ್ನೂ ಕೆಲವರು ಬದುಕಿರ್ಬಹುದೇನೋ, ಆದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವು ಸಮಾಜದಿಂದ ಏನು ಪಡ್ಕೊಂಡ್ರೋ ಅದಕ್ಕಿಂತಲೂ ಒಂದು ಮುಷ್ಟಿ ಜಾಸ್ತಿ ಸಮಾಜಕ್ಕೆ ವಾಪಸ್ ಕೊಟ್ಟ ದಿವಸ ನೀವು ಮನುಷ್ಯರಾಗಿ ಬದುಕಿದ ಪ್ರಾರಂಭ ಅಂತ ಹೇಳ್ತಾನೆ. ಐನ್ಸ್ಟೀನನ ಮಾತಿದು. ಸೈನ್ಸ್ ಕ್ಯಾನ್ ಡಿ ನೇಚರ್ ಪ್ಲುಟೋನಿಯಂ ಬಟ್ ನಾಟ್ ದಿ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ವಿಜ್ಞಾನ ಅಟಮ್ ಬಾಂಬನ್ನು ಬ್ಲಾಸ್ಟ್ ಮಾಡಿ ಎನರ್ಜಿ ಕೊಡಬಹುದು, ಆದರೆ ಮನುಷ್ಯನ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಕೆಟ್ಟತನ, ಅಸಹಾಯಕತೆ, ಅವನ ದೌರ್ಬಲ್ಯಗಳಿಗೆ ವಿಜ್ಞಾನದಲ್ಲಿ ಪರಿಹಾರ ಇಲ್ಲ ಅಂತ. ಐನ್ಸ್ಟೀನ್ ಬಗ್ಗೆ ಇನ್ನೊಂದು ರೋಚಕವಾದ ವಿಷಯ, ಹಿಟ್ಲರ್ ಸತ್ತ ಮೇಲೆ ಇಸ್ರೇಲಿನ ಜನ ಅವನನ್ನು ವಾಪಸ್ ಕರೆದ್ರು. ಅಮೆರಿಕಕ್ಕೆ ಓಡಿ ಹೋಗಿದ್ದ ಅವನು ಜೂ, ಅವನನ್ನು ಕೊಲ್ಲಬೇಕು ಅಂತ ಹಿಟ್ಲರ್ ಆದೇಶಿಸಿದ್ದ. ಆದರೆ ಅವನು ಓಡಿ ಹೋಗಿದ್ದ, ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡ, ಜಗತ್ತಿನ ಒಳಿತಿಗಾಗಿ ಅವನು ಕೆಲಸ ಮಾಡಿದ ಪುಣ್ಯಕ್ಕೆ. ಅವನನ್ನು ನೀನು ಬಂದು ಅಧ್ಯಕ್ಷನಾಗು, ನಮ್ಮ ದೇಶದ ಅಧ್ಯಕ್ಷನಾಗು, ಅವಿರೋಧವಾಗಿ ನಿನ್ನನ್ನು ಆಯ್ಕೆ ಮಾಡ್ತೀವಿ ಎಂದಾಗ ಅವನು ಹೇಳ್ದ, ಗಿವ್ ಮಿ 3 days ಟೈಮ್. ಯಾಕೆ ಕೇಳ್ದ ಅವನು? ಸ್ಪಷ್ಟವಾಗಿ ಅವನು 3 ದಿವಸ ಆದಮೇಲೆ ಹೇಳ್ತಾನೆ, ನಾನು ದೆರ್ ವಾಸ್ ಎ ಚಾಯ್ಸ್ ಇನ್ ಬಿಟ್ವೀನ್ ಈಕ್ವೇಷನ್ ಅಂಡ್ ಎಲೆಕ್ಷನ್. ಈಕ್ವೇಷನ್ ಅಂಡ್ ಎಲೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡಿದೆ, ಈಗ ನನಗೆ ಅರ್ಥ ಆಗಿದೆ. ಎಲೆಕ್ಷನ್ ಈಸ್ ಫಾರ್ ಎ ಫ್ಯೂ ಇಯರ್ಸ್ ಬಟ್ ಈಕ್ವೇಷನ್ ಈಸ್ ಎಟರ್ನಲ್. ಐ ಪ್ರಿಫರ್ ಸೈನ್ಸ್ ರಿಸರ್ಚ್ ರಾದರ್ ದ್ಯಾನ್ ಗೆಟಿಂಗ್ ಇನ್ ಟು ಪೊಲಿಟಿಕ್ಸ್. 2 ನೊಬೆಲ್ ಪ್ರೈಸ್ ಪಡ್ಕೊಂಡಂತಹ ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಜೀವನದಲ್ಲಿ ಸತ್ಯಾನ್ವೇಷಣೆಗೆ ಪ್ರಯತ್ನ ಪಟ್ಟು ಮುಂದುವರಿತೀನಿ ಅಂತ ಹೇಳಿದ್ನೇ ಹೊರತು, ಅವನು ಎಲೆಕ್ಷನ್ನಲ್ಲಿ ಬಂದು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಮಂಕುಬೂದಿ ಎರಚಿ ಜನಗಳಿಗೆ ಮೋಸ ಮಾಡ್ತಕ್ಕಂಥ ಬಹುತೇಕ ಇವತ್ತಿನ ವ್ಯವಸ್ಥೆ, ಡೆಮಾಕ್ರಸಿ ಇಸ್ ಎ ನಂಬರ್ ಗೇಮ್, ಇದು ನಮಗೆ ಗೊತ್ತಿದೆ. ಈ ರೀತಿಯಲ್ಲಿ ಜನಗಳನ್ನು ದಾರಿ ತಪ್ಪಿಸುವ ವಿಚಾರಕ್ಕೆ ಅವನು ಹೋಗಲಿಲ್ಲ. ಇದೇ ಐನ್ಸ್ಟೀನ್ ಅಮೆರಿಕದ ಒಂದು ಯೂನಿವರ್ಸಿಟಿಯ ಕಾನ್ವೊಕೇಶನ್ ಅಡ್ರೆಸ್ಸಲ್ಲಿ ಹೇಳ್ತಾನೆ, ಮೋರ್ ದ್ಯಾನ್ ಎ ಲೈಫ್ ಆಫ್ ಸಕ್ಸಸ್ ಐ ರೆಸ್ಪೆಕ್ಟ್ ಎ ಲೈಫ್ ಆಫ್ ವ್ಯಾಲ್ಯೂಸ್. ನಾನು ಯಶಸ್ವಿ ಜೀವನಕ್ಕಿಂತ ಮೌಲ್ಯಪೂರ್ಣ ಜೀವನವನ್ನು ಗುರುತಿಸ್ತೇನೆ. ಇದೊಂದು ಅದ್ಭುತವಾದ ವಿಷಯ. ಇನ್ನು ನಾನು ಲಾರೆನ್ಸ್ ಅಂತಕ್ಕಂಥವನು, ಕಾರ್ನಾಡ್ ಲಾರೆನ್ಸ್ ಅಂತ ಅವನ ಹೆಸರು, ಅವನು 8 capital sins of a civilized man ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಅವನು ನೋಟ್ ಮಾಡ್ತಾನೆ, ಅಂಡರ್ ದಿ ಇಂಪ್ಯಾಕ್ಟ್ ಆಫ್ ಸೆಕ್ಯುಲರ್ ಲೈಫ್ ಸ್ಟೈಲ್ ವಿ ಕಿಲ್ ಅವರ್ ವೆರಿ ಸ್ಪಿರಿಚುವಲ್ ಮೋಟಿವೇಶನ್ಸ್, ಅವರ್ ನೋಬ್ಲೆಸ್ಟ್ ಅಂಡ್ ಹೈಯೆಸ್ಟ್ ಕ್ವಾಲಿಟೀಸ್. ಇದನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಮನುಷ್ಯ ಯಾವ ರೀತಿಯಲ್ಲಿ ವಿಜ್ಞಾನಕ್ಕೆ ಸೀಮಿತನಾದಾಗ ತನ್ನ ಸಾಮರ್ಥ್ಯಗಳನ್ನೇ ಸೀಮಿತಗೊಳಿಸ್ಕೊಳ್ತಾನೆ ತನ್ನದೇ ಪ್ರಯತ್ನದಿಂದ. ಹೊರಗಡೆ ಇನ್ಯಾವ ಶಕ್ತಿಯೋ ಅವನನ್ನು ಸೀಮಿತಗೊಳಿಸಲಿಲ್ಲ. ಹಿ ಈಸ್ ರೂಯಿನಿಂಗ್ ಹಿಮ್ಸೆಲ್ಫ್ ಅಂತಕ್ಕಂಥದ್ದು. ಉಪನ್ಯಾಸದ ಕಡೆಯ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ, ಸಮಯ ಆಗಿದೆ. ಏನದು ವಿಚಾರ? ನಮಗೆಲ್ಲ ಶ್ರೀನಿವಾಸ ರಾಮಾನುಜನ್ ಅವ್ರ ಬಗ್ಗೆ ಗೊತ್ತಿದೆ. ಶ್ರೀನಿವಾಸ ರಾಮಾನುಜನ್ ಯುರೋಪ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಭಾಳ ದೊಡ್ಡ ರಿಸರ್ಚ್ ಮಾಡಿದವರು. ಆವತ್ತಿನ ಕಾಂಟೆಂಪರರಿ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ಸ್ ಯೂಲರ್ ಅಂಡ್ ಜಾಕೋಬಿ ಅವರಿಗಿಂತಲೂ ಮೆಟ್ಟಿನಿಂತ ಸಾಹಸ ಅವನದ್ದು. ಆತನ ಗುರುಗಳು ಹೇಳ್ತಾರೆ, ಪ್ರೊಫೆಸರ್ ಹೇಳ್ತಾರೆ ಯೂನಿವರ್ಸಿಟಿಯವರು, ನೋಡಿ ಅವ್ರ ಮಾತಿನಲ್ಲಿ ಒಂದು ಕಾಂಟ್ರಡಿಕ್ಷನ್ ಇದೆ. ಶ್ರೀನಿವಾಸ ರಾಮಾನುಜನ್ ಅತ್ಯದ್ಭುತವಾದ ಮ್ಯಾಥಮೆಟಿಷಿಯನ್. ಅವನು ಈ ಜಗತ್ತಿನ ಕಾಂಟೆಂಪರರಿ ಸಮಕಾಲೀನ ಪ್ರಪಂಚದಲ್ಲಿ ಅದ್ವಿತೀಯನಾಗಿ ಬೆಳೆದಿದ್ದಾನೆ. ಆದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ ದಟ್ ಹಿ ಈಸ್ ಫುಲಿಶ್ಲಿ ಸ್ಪಿರಿಚುವಲ್. ಅವನೊಬ್ಬ ಆಧ್ಯಾತ್ಮಿಕ ಅವಿವೇಕಿ ಅಂತ ಗುರುಗಳು ಕರೀತಾರೆ. ಅದಕ್ಕೆ ಶಿಷ್ಯ ಏನು ಹೇಳ್ತಾನೆ, ನಾನು ಮ್ಯಾಥಮೆಟಿಕ್ಸ್ನಲ್ಲಿ ಮಾಡಿದ ಪ್ರತಿಯೊಂದು ಆವಿಷ್ಕಾರ, ಪ್ರತಿಯೊಂದು ಸಮೀಕರಣ, ಈಕ್ವೇಷನ್, ಅದು ದೇವರೊಂದಿಗೆ ಲಿಂಕ್ ಆಗದೇ ಇದ್ದರೆ ಮ್ಯಾಥಮೆಟಿಕ್ಸ್ಗೆ ಅರ್ಥವೇ ಇಲ್ಲ. ಏಕೆಂದರೆ ಮ್ಯಾಥಮೆಟಿಕ್ಸ್ ಅಂದರೆ ಲೆಕ್ಕಾಚಾರ, ಇದೊಂದು ಅರ್ಥದಲ್ಲಿ ಆಚಾರ, ಲೆಕ್ಕದಲ್ಲಿ ಆಚಾರ. ಈ ಆಚಾರ ದೇವರೊಂದಿಗೆ ಲಿಂಕ್ ಆಗಿದೆ. ನಾನು ಬರೆದ ಪ್ರತಿಯೊಂದು ಆಲ್ಜಿಬ್ರಾಯಿಕ್ ಲೆಟರ್ ಅದು ಭಗವಂತನೊಂದಿಗೆ ಲಿಂಕ್ ಆಗಿದೆ. ನಿಮಗೆ ಆಶ್ಚರ್ಯ ಆಗಬಹುದು ಅಂತ ತನ್ನ ಮಾತು ಮುಂದುವರಿಸ್ತಾ ಹೇಳ್ತಾನೆ, ನಾನು ಬೆಳಗ್ಗೆ ಹೊತ್ತು ಮ್ಯಾಥಮೆಟಿಕ್ಸ್ನ ರಿಸರ್ಚ್ಗೆ ಕೂತಾಗ
ನನ್ನ ಮನಸ್ಸಿನಲ್ಲಿ ಮೂಡುವ ಪ್ರತಿಯೊಂದು ಈಕ್ವೇಷನ್ನು ನನ್ನದಲ್ಲ. ನನ್ನ ಕುಲದೇವತೆಯಾದ ಜಗನ್ಮಾತೆ ನಾಮಗಿರಿ ತಾಯಾರ್ ಅವಳೇ ಬರೆಸೋದನ್ನು ನಾನು ಬರೀತೇನೆ. ನನ್ನ ಆತ್ಮೀಯರಾದಂಥ ಸೋಮನಾಥ್ ಇಸ್ರೋದಲ್ಲಿ ಚಂದ್ರಯಾನ 4 ಲಾಂಚ್ ಮಾಡಿದಾಗ ದೊಡ್ಡಬಳ್ಳಾಪುರದ ಕಡೆಯ ಒಬ್ಬ ಭಾಷಾ ಮೇಷ್ಟ್ರು ಅವರು ಪೂಜೆಗೆ ತಿರುಪತಿಗೆ ಹೋಗಿದ್ರು. ಈ ಚಂದ್ರಯಾನ ಗೋವಿಂದ ಗೋವಿಂದ ಅಂದ. ನಾನು ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬರೆದೆ, ಇದು ಸಕ್ಸಸ್ ಆದಮೇಲೆ ಅವನು ಕರೆಸೋಣ ಅಂತ. ಸಕ್ಸಸ್ ಆದಮೇಲೆ ಅವನು ನಾಪತ್ತೆ. ಇಲ್ಲಿ ಅರ್ಥ, ಒಬ್ಬ ವಿಜ್ಞಾನಿಯೂ ಕೂಡ ಅವನ ಟೈಮ್ ಸ್ಪೇಸ್ ಕಾಸೇಷನನ್ನು ದಾಟಿ ಅವನು ಹೈಯರ್ ಲೆವೆಲ್ ಆಫ್ ಟ್ರುತ್ತನ್ನು ಕಂಡುಕೊಳ್ಳೋದಕ್ಕೆ ಹೋಗಲೇಬೇಕಾಗತ್ತೆ. ಯಾಕೆ ಹೋಗಬೇಕಾಗತ್ತೆ? ನನ್ನ ಉಪನ್ಯಾಸದ ಕಡೆಯ ವಾಕ್ಯ ಅದು. ಏನದು? ಥ್ಯಾಂಕ್ ಯು.